ಇವತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ಇವತ್ತಿನ ನನ್ನ ವೇಷಭೂಷಣಗಳನ್ನು ನೋಡಿದರೆ ಏನಪ್ಪ, ಕೈಯಲ್ಲಿ ಒಂದು ಕಂಜರ ಇಟ್ಕೊಂಡಿದ್ದಾರೆ, ತಲೆ ಮೇಲೆ ಒಂದು ಟೋಪಿ ಇಟ್ಕೊಂಡಿದ್ದಾರೆ, ಅದು ಮಂಗಳೂರು ಸ್ಟೈಲು. ಒಂದು ನಿಮಗೊಂದು ಗಜಿಬಿಜಿ ಒಳಗಾಗ್ಬೋದು ನೀವು. ಬಟ್ ಇಲ್ಲೇನಂತಂದರೆ ಈ ಒಂದು ಸುಮಾರು ಕಲೆಗಳಲ್ಲಿ ಜನಪದ ಕಲೆ ಕೂಡ ಒಂದು. ಈ ಜನಪದ ಕಲೆ ಒಂದು ನಶಿಸಿ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಆ ಜನಪದ ಕಲೆ ಇಂದಿಗೂ ಒಂದು ಜೀವಂತವಾಗಿ ಇದೆ ಅನ್ನೋದಾದರೆ ಕೆಲವು ಕಲಾವಿದರನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ಕೆಲವು ಕಲಾವಿದರನ್ನು ಪೋಷಿಸ್ತಾ ಹೋಗ್ತಾ ಇದ್ದಾರೆ. ಅಂಥ ಒಬ್ಬ ನೆಚ್ಚಿನ ನಮ್ಮ ನಿಮ್ಮೆಲ್ಲ ಜನಪ್ರಿಯ ಗಾಯಕ, ಒಬ್ಬ ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಈ ಒಂದು ಕಂಜರ ಅವ್ರ ಕಡೆ ಕೊಡೋದ್ರ ಜೊತೆಗೆ ನಾನು ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕ, ಸಿಂಗರ್, ಕಡಲ್ಗೆರೆ ಮುನಿರಾಜು ಅಂತ ಅವರ ಹೆಸರು. ತುಂಬ ಸಿನಿಮಾಗಳಲ್ಲಿ ಜನಪದದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದ್ದಾರೆ. ಇದನ್ನು ಅವ್ರು ಕೊಡೋದ್ರೊಂದಿಗೆ ನಾನು ನಿಮ್ಮನ್ನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಈ ಕಂಜರ ನಮ್ಮ ಕೈ ಕೊಟ್ಟ ಮೇಲೆ ಹಾಡಿನ ಮೂಲಕನೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ನಿಮ್ಗೆ ಸ್ವಾಗತ ಕೋರಬೇಕು. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ, ಬಳಿಯೋಳು ಮಂಟಪ ಗಣನಾಯಕ. ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ, ಬಳಿಯೋಳು ಮಂಟಪ ಗಣನಾಯಕ. ಸಿರಿಕಂಠ ದೇವರ ದರ್ಶನ ಮಾಡುತ್ತ ಹರ್ಷ ಪಡೆದವು ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಪ್ರತಿ ಒಂದು ಸಂಚಿಕೆಯಲ್ಲಿ ನಾವು ಪ್ರತಿ ಕಲಾವಿದರನ್ನ ಅವರ ಇತಿಹಾಸನ ಕೆದಕ್ತಾ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಪ್ರಯತ್ನ ಪಡ್ತೀವಿ. ಬಟ್ ಇಲ್ಲೇನಂತಂದರೆ ಎಲ್ಲರೂ ನಾನು ಸ್ವಾಗತ ಮಾಡ್ತೀನಿ. ಇಲ್ಲೇನಾಯ್ತಂದರೆ ಅವರು ಒಂದು ಜನಪದ ಹಾಡಿನ ಮೂಲಕ ನಮ್ಮ ಒಂದು ಚಾನಲ್ನ ಸ್ವಾಗತ ಮಾಡಿದರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಂಚಿಕೆಯ ಒಬ್ಬ ಖ್ಯಾತ ಗಾಯಕ ಕಡಲ್ಗೆರೆ ಮುನಿರಾಜು ಅವರು. ಇವರ ಬೆಳೆದು ಬಂದ ದಾರಿ ಹೇಗೆ, ಇವರು ಎಜುಕೇಷನು, ಇವ್ರು ಏನು ಮಾಡ್ಕೊಂಬಂದರು ಇಲ್ಲಿವರೆಗೂ. ಸರ್, ನಿಮ್ಮ ಒಂದು ಬಾಲ್ಯ ಮತ್ತು ಶಿಕ್ಷಣ, ನಿಮ್ಮ ವೃತ್ತಿ ಬಗ್ಗೆ ಹೇಳೋದ್ರೆ ಏನು ಹೇಳ್ತೀರಿ? ಜನಪದ ಗಾಯಕನಾಗಿ ಮೊದಲಿಗೆ ನಾನು ನಿಮಗೆ ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಪಡ್ತೀನಿ. ಯಾಕೆಂದರೆ ಜನಪದವನ್ನು ಗುರುತಿಸೋಕ್ಕೆ ಎಲ್ರಿಗೂ ಇಷ್ಟ ಇದ್ದರೂ ಕೂಡ ಸಮಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಈಗಿನ ಮಾಡ್ರನ್ ಯುಗ ಅಂತ ಏನು ಕರಿತಿದ್ದೀವಿ, ಅದರಲ್ಲಿ ಎಲ್ಲೋ ಜನಪದ ನಶಿಸಿ ಹೋಗ್ತಿದ್ದೇನೋ ಅನ್ನೋ ಒಂದು ಭಾವನೆ. ಆದರೆ ನನಗನ್ಸುತ್ತೆ ಅದು ನಶಿಸಿ ಹೋಗಲ್ಲ. ಯಾಕೆಂದರೆ ಒಂದೊಂದು ಸಂದರ್ಭದಲ್ಲೂ ಕೂಡ, ಪ್ರತಿ ಸಂದರ್ಭದಲ್ಲೂ ಕೂಡ ಹಬ್ಬ ಹರಿದಿನಗಳು ಈ ಥರದ್ದೆಲ್ಲ ಬಂದಾಗ ಜನಪದ ನೆನೆಸ್ಕೋತಾರೆ. ಹಾಗಾಗಿ ಜನಪದದ ಬಗ್ಗೆ ನೀವು ಇಟ್ಟಿರುವಂಥ ಆಸಕ್ತಿ, ಇವತ್ತು ನಮ್ಮ ಮನೆಗೆ ಬಂದು ನೀವು ಕೇಳ್ತಿರುವಂಥ ವಿಚಾರಗಳ ಬಗ್ಗೆ ನನಗೆ ಭಾಳ ಕುತೂಹಲ ಇದೆ. ಜೊತೆಗೆ ನೀವು ನನ್ನ ವೈಯಕ್ತಿಕವಾಗಿ ಕೂಡ ಪರಿಚಯವನ್ನು ಕೇಳ್ತಾ ಇದ್ರಿ. ಈ ಜನಪದ ಗಾಯನ ಜೊತೆ ನನ್ನ ಜೀವನ ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಹೇಗೆ ಅಂದರೆ ನನ್ನ ಆ ಬೆಳವಣಿಗೆ ಜನಪದ ಸಂಸ್ಕೃತಿ ಜೊತೆನೇ ಬೆಳೀತಾ ಹೋಗಿತ್ತು. ಉದಾಹರಣೆಗೆ ಏನಂದರೆ, ಈಗ ನಮ್ಮ ಬದುಕು ಪ್ರಾರಂಭ ಆಗ್ತಿದ್ದಿದ್ದೆ ವ್ಯವಸಾಯದ ಕೆಲಸದಿಂದ. ನಮ್ಮ ತಂದೆ ವೃತ್ತಿನಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ನಾವು ವ್ಯವಸಾಯನೇ ನಂಬ್ಕೊಂಡು ಬದುಕಿದವರು. ಆ ವ್ಯವಸಾಯದಲ್ಲಿ ಏನಾಗುತ್ತೆ ಅಂದರೆ, ಕೆಲಸ ಮಾಡ್ತಾನೆ ಸಮಯ ಕಳೆಯೋಕ್ಕೆ ರೇಡಿಯೋ ಅಥವಾ ಟಿ ವಿ ಇನ್ನೇನು ಅದು ಇರ್ತಿರಲಿಲ್ಲ. ಹಾಗಾಗಿ ನಾವೇ ಅದನ್ನು ಮಾಡ್ಕೋಬೇಕಾಗಿತ್ತು. ಮನರಂಜನೆ ನಮಗೆ ಅದು ಬೇಕಾಗಿದ್ದ ಕಾರಣ ನಾವೇ ಹಾಡ್ಕೊಳ್ತಿದ್ವಿ. ಹಾಡ್ಕೊಳ್ತಾ ಹಾಡುಗಳು ಒಂದು ಸ್ವರೂಪವನ್ನು ಪಡ್ಕೊಳ್ಳೋಕೆ ಬರ್ತಿತ್ತು. ಅದು ಹೇಗೆ ಅಂತಂದರೆ, ನಮ್ಮ ಅತ್ತೆ ಹಾಡೋರು, ನಮ್ಮ ತಂದೆ ಹರಿಕತೆ ಮಾಡೋರು, ಇದು ನಿಮ್ಮ ಬಾಲ್ಯ ಜೀವನದಲ್ಲಿ ಅದೆಲ್ಲ ಕೇಳಿಸ್ಕೊಂಡು ನಾವು ಆ ಹಾಡುಗಳನ್ನ ನಮ್ಮದೇ ಮಾಡ್ಕೊಂಡ್ಬಿಡ್ತಿದ್ವಿ. ನಿಮಗೆ ಗೊತ್ತಿಲ್ಲ, ಕೆಲಸ ಮಾಡ್ತಾ ಆ ಹಾಡುಗಳನ್ನ ಹಾಡ್ಕೊಂಡು ಹೋಗ್ತಿದ್ವಿ. ಓಕೆ, ಅದು ನಮ್ಗೆ ಭಾಳ ಖುಷಿ ಅನ್ಸೋದು. ಎಲ್ಲೋ ಒಂದು ಕಡೆ ಕಳೆ ಕೇಳಬೇಕಾದ್ರೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ
ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂತ ಹಾಡಿದ್ರೆ ಏನೋ ಈ ಕೆಲಸಗಾರರು ತುಂಬಾ ಖುಷಿಯಿಂದ ಕೆಲಸ ಮಾಡ್ತಿದ್ರು. ಕೆಲಸ ಬೇಕಾಗ್ತಿತ್ತು. ನಾವು ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋದು ಅಭ್ಯಾಸ ಮಾಡ್ಕೊಂಡ್ವಿ, ಕೆಲಸ ಮಾಡ್ದಂಗೆ ಅನಿಸ್ತಿರ್ಲಿಲ್ಲ. ಅದು ಒಂದು ತಳಪಾಯ ನಮಗೆ. ಅಂದ್ರೆ ನಿಮ್ದು ಈ ಹುಟ್ಟು ಇದೆಲ್ಲ ಈ ಕಡಬ್ಗೆರೆನಾ? ಮೂಲ ನಮ್ಮ ಕಡಬ್ಗೆರೆ ಊರು. ನಮ್ಮ ತಾತ ನಮ್ಮ ಮುತ್ತಾತಿರೆಲ್ಲ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ತಂದೆ ಕೂಡ ಇಲ್ಲೇ ಇದ್ದವರು. ಹಾಗಾಗಿ ಇದರಲ್ಲೇ ನಾವು ಇಲ್ಲೇ ಊರಿನಲ್ಲೇ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಪ್ರಕಾರ ಈ ತಾತ ಇವರು ನಿಮ್ಮ ತಂದೆಯವರ ಕಡೆಯಿಂದ ಬಂದಂತ ಒಂದು ಬಳುವಳಿ ಜೊತೆ ಹಾಡಿಕೊಂಡು ಬಂದಿರಂತ. ನಿಮ್ಮ ಶಿಕ್ಷಣದ ಬಗ್ಗೆ ಹೇಗೆ, ನಿಮ್ಮ ಸ್ಕೂಲು ಇದೆಲ್ಲ ಬಗ್ಗೆ? ನಾನು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲೇ. ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಕೂಡ ಮಾಸ್ಟರ್ ಡಿಗ್ರಿ ಕೂಡ ಕನ್ನಡನೇ ತಗೊಂಡು ಅಧ್ಯಯನ ಮಾಡಿದೆ. ಒಂದು ಹೈಸ್ಕೂಲಲ್ಲಿ ಟೀಚರ್ ಕೆಲಸಕ್ಕೆ ಸೇರಿದ್ದೆ, ಉಪನ್ಯಾಸಕನ ಕೆಲಸ ಮಾಡಿದೆ, ಜೊತೆಗೆ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗು ಕೂಡ ಕೆಲಸ ಮಾಡಿದೆ. ಅದೆಲ್ಲರ ನಡುವೆ ನಮ್ಮ ಅಪ್ಪ ಮೇಷ್ಟ್ರು, ನಮ್ಮ ಅಣ್ಣ ಮೇಷ್ಟ್ರು, ಎಲ್ಲರೂ ಮೇಷ್ಟ್ರುಗಳೇ, ನಾನು ಮೇಷ್ಟ್ರಾಗಿದ್ದವನು. ಅಂದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಕೆಲವೊಂದು ವಿಚಾರಗಳನ್ನು ಮುಟ್ಟಿಸ್ಬೇಕು ಅಂದರೆ ನಾನು ಕೇವಲ ಒಂದು ಕಾಲೇಜಿನಲ್ಲಿದ್ದರೆ ಅದು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸ್ತು. ಸರಿ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಒಂದು ವಿಶೇಷವಾದ ಗಣಪತಿ ಹಬ್ಬ ಈ ಥರದ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಜನಪದ ಹಾಡುಗಳನ್ನು ಹಾಡಿದ್ರೆ, ರಾಜ್ಯೋತ್ಸವ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತಲ್ಲ, ಅಂಥ ಕಾರ್ಯಕ್ರಮದಲ್ಲಿ ಈ ಜನಪದ ಹಾಡುಗಳನ್ನು, ಸ್ವಲ್ಪ ಸಾಮಾಜಿಕ ಮೌಲ್ಯಗಳನ್ನು ಹೇಳುವಂಥ ಹಾಡುಗಳನ್ನು ಹಾಡಿದ್ರೆ ಒಂದಿಷ್ಟು ಅನುಕೂಲ ಆಗ್ಬೋದು ಅನ್ನೋ ಭಾವನೆ ನಂದು. ಎರಡು ದೃಷ್ಟಿ ನಂದೇನೆಂದರೆ, ಒಂದು ಹಾಡು ಹೇಳೋದ್ರಿಂದ ಸ್ವಲ್ಪ ಗಂಟ್ಲಿಗೆ ಶ್ರಮ ಬೀಳುತ್ತೆ, ಮತ್ತು ಕಾಲೇಜಲ್ಲಿ ಪಾಠ ಮಾಡೋದ್ರಿಂದನೂ ಗಂಟ್ಲಿಗೆ ಶ್ರಮ ಬೀಳುತ್ತೆ. ನಿಮಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವಾಗ ನೀವು ಕಂಪ್ಲೀಟ್ ಎರಡು ಗಂಟ್ಲಿಗೆ ಶ್ರಮ ಆದ್ದರಿಂದ ನಾನು ನನ್ನ ಭಾಳ ಮುಖ್ಯವಾದ ಆಯ್ಕೆ ಏನಿತ್ತು ಅಂದರೆ ನನ್ನ ಗಾಯನನೇ ಮುಖ್ಯ ಅಂತ ಆಯ್ಕೆ ಮಾಡಿಕೊಂಡೆ. ಆಗ ಆಯ್ಕೆ ಮಾಡಿಕೊಂಡಾಗ ಸ್ವಲ್ಪ ಕಷ್ಟದ ಪರಿಸ್ಥಿತಿನೂ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ದೇವರ ದಯದಿಂದ ನಮ್ಮ ಕರ್ನಾಟಕದ ಜನಪದನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನನ್ನ ಊರೂರುಗಳಿಗೆ ಹೋಗಿ ಹಾಡಿದಾಗ ಅನಿಸ್ತು. ಹೌದು, ನಮ್ಮ ಸಂಸ್ಕೃತಿಗೆ ಇಷ್ಟು ಬೆಲೆ ಇದೆ ಅಂತ ನನಗೆ ಹಾಗೆ ಗೊತ್ತಾಗಿದ್ದು. ಅದು ಅನ್ನನೂ ಕೂಡ ಕೊಡ್ತು ನನಗೆ. ಇಲ್ಲಿಂದ ಈಗ ನೀವು ಕಾಲೇಜಲ್ಲಿ ಈಗ ಪ್ರಾಧ್ಯಾಪಕವಾಗಿದ್ವಿ, ಅದ ನಂತರ ಒಂದು ಹಾಡಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ವಿ. ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಪೂರ್ಣ ಪ್ರಮಾಣದ ಜನಪದ ಕಲಾವಿದನಾಗೇ ಮುಂದುವರಿಬೇಕಂತ ಅನಿಸಿದ್ದೇವಾಗ ನಿಮಗೆ? ಚಿಕ್ಕ ವಯಸ್ಸಿಂದನೂ ಆ ಜನಪದ ಹಾಡುಗಳ ಬಗ್ಗೆ ಭಾಳ ಪ್ರೀತಿ, ಅಭಿಮಾನ. ಎಲ್ಲಾದರೂ ಒಂದು ಹೊಸ ಹಾಡು ಸಿಕ್ಕಿದ್ರೆ ಅದನ್ನು ಕಲ್ತ್ಕೊಳ್ಳೋಕ್ಕೆ ಭಾಳ ಆಸೆ ಪಡ್ತಿದ್ದೆ. ಆಗಿಂದನೂ ನನಗೆ ಜನಪದ ಹಾಡುಗಾರಿಕೆ ಭಾಳ ಇಷ್ಟ ಇತ್ತು. ಹಾಡ್ತಿದ್ದೆ. ಹಲವಾರು ಕಾಂಪಿಟೇಷನ್ಗಳಿಗೆ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆಲ್ಲ ಹೋಗಿ ಬಹುಮಾನಗಳು. ನೀವು ಒಬ್ಬರೇ ಹೋಗ್ತಿದ್ರೆ ನಿಮ್ಮ ತಂಡ? ಇಲ್ಲ, ಒಬ್ಬನೇ ಹಾಡೋದಲ್ಲ ಇದು ಜನಪದ. ಇದು ಯಾವಾಗಲೂ ಸಮೂಹ ತಂಡ. ನಾನು ಏನು ಮಾಡ್ತಿದ್ದೆ, ಯಾವಾಗಲೂ ನಮ್ಮ ಕಾಲೇಜ್ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆಲ್ಲ ಹಾಡುಗಳನ್ನ ಹೇಳ್ಕೊಟ್ಟು, ಅವ್ರಿಗೆ ನನ್ನ ಕೈಯಿಂದನೇ ದುಡ್ಡು ಖರ್ಚು ಮಾಡಿ ಬಟ್ಟೆಗಳನ್ನ ತರಿಸಿ ಅವ್ರಿಗೆಲ್ಲ ಡ್ರೆಸ್ಸು ವೇಷಭೂಷಣಗಳನ್ನೆಲ್ಲ ಹಾಕಿ ಹಾಡುಗಳನ್ನ ಹೇಳ್ಕೊಟ್ಟು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೆಲ್ಲ ಹಾಡುಗಳಲ್ಲಿ ಬಹುಮಾನಗಳನ್ನು ತೊಗೊಂಬಂದು, ಆವಾಗಿಂದ ಭಾಳ ಒಂಥರ ಜನಪದ ಹಾಡು ಅಂದರೆ ಏನೋ ಒಂಥರ ಮೈ ರೋಮಾಂಚನ ಅನಿಸೋದು. ಅದು ಒಬ್ಬನೇ ಹಾಡೋಕ್ಕಿಂತ ಗುಂಪಲ್ಲಿ ಹಾಡೋದೇ ಖುಷಿ. ಹೌದು. ನೀವು ಈ ಥರ ನಿಮ್ಮ ತಂಡದೊಂದಿಗೆ ಇಲ್ಲಿವರೆಗೂ ಎಷ್ಟು ದೇಶಗಳಿಗೆ ಆಗ್ಬೋದು, ರಾಜ್ಯಗಳಾಗ್ಬೋದು, ಎಲ್ಲೆಲ್ಲಿ ನಿಮ್ಮ ಪ್ರಯಾಣ ಆಗಿದೆ? ನಾನು ಇಡೀ ದೇಶದಾದ್ಯಂತ NIC ಕ್ಯಾಂಪ್ ಅಂತ ನಡೀತಿತ್ತು. ಯುವಜನ ಮೇಳ, ಯುವಜನ ಉತ್ಸವ ಅಂತ ಹೇಳಿ ಭಾರತದ ಎಲ್ಲ ಇದೆ ಯುವಜನ ಸೇವಾ ಇಲಾಖೆಯಿಂದ. ಮತ್ತೆ NIC ಕ್ಯಾಂಪ್ ಅಂತ ನೆಹರು ಯುವಕ, ಅದ್ರ ಮೂಲಕ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ಆ ಕ್ಯಾಂಪ್ಗಳಲ್ಲಿ ತಿಂಗಳಾನುಗಟ್ಟಲೆ ಇದ್ದೀನಿ. ಅಲ್ಲಿನ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕೃತಿ, ನಮ್ಮ ಸಂಸ್ಕೃತಿನ ವಿನಿಮಯ ಕಾರ್ಯಕ್ರಮಗಳು ಸಾಕಷ್ಟು ಭಾಗವಹಿಸಿದ್ದೀನಿ. ನೂರಾರು ಊರುಗಳಲ್ಲಿ, ನೂರಾರು ಜಿಲ್ಲೆಗಳಲ್ಲಿ, ಇಡೀ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು. ಅಂದಾಜು ನಿಮ್ಮ ಪ್ರಕಾರ ಇಲ್ಲಿವರು ಎಷ್ಟು ಸಾವಿರ ಕಾರ್ಯಕ್ರಮಗಳಾಗಿವೆ? ನಾನು ಅಂದಾಜು ನಿಮ್ಮ ಪ್ರಶಸ್ತಿಗಳನ್ನೆಲ್ಲ ನೋಡ್ತಾ ಇರ್ಲಿಕ್ಕೆ ಒಂದು ಮನೆ ನಿಮ್ಮ ಮನೆಯಲ್ಲಿ ಸುಮಾರು ನೋಡಿದ್ವಿ. ಬಟ್ ನಮ್ಮ ವೀಕ್ಷಕರಿಗೆ ಕೆಲವೊಂದಿಷ್ಟು ಮಾತ್ರ ತೋರಿಸ್ತಾ ಇದ್ದೀವಿ ನಾವು. ನನಗೆ ಬಹಳ ಖುಷಿ ಆಯಿತು. ಅದನ್ನು ತೋರಿಸ್ಬೋದು ನೀವು ಕೂಡ. ನಿಮ್ಮ ವಾಹಿನಿ ಮೂಲಕ ಎಲ್ಲ ಪ್ರಶಸ್ತಿಗಳ ವಿವರ ಕೂಡ ನೀವು ತೋರಿಸ್ಬೋದು. ಪ್ರಶಸ್ತಿ ನೋಡಿ, ಇದೆಲ್ಲ ಭಾಳ ಭಾಳ ಮುಖ್ಯ. ಒಂದೊಂದು ಪ್ರಶಸ್ತಿಗೂ ಕೂಡ ನಾನು ಯಾವ ಊರಿಗೆ ಹೋಗಿದ್ದೆ ಅದು ನೆನಪಿಸಿ ಹೇಳುತ್ತೆ, ಯಾವ ಊರಿನಲ್ಲಿ ಕಾರ್ಯಕ್ರಮ ಮಾಡಿದ್ದೆ ಅನ್ನೋದೆಲ್ಲ ನೆನಪಿಸುತ್ತೆ. ಭಾಳ ಸಂತೋಷ ಆಗುತ್ತೆ. ಇದು ನಿಮ್ಮ ಒಂದು ಜರ್ನಿ, ನಿಮ್ಮೊಂದು ಪ್ರಯಾಣ ಶುರುವಾಗಿದ್ದು ಯಾವ ವಿಷಯದಿಂದ ಶುರು?
ಸುಮಾರು ಸಂಪೂರ್ಣ ಗಾಯಕನಾಗಿ ಅಂತ ನನಗೆ ಅನಿಸಿದ್ದು ಅಂದರೆ 1997 ನಂತರ. ಅಲ್ಲಿವರೆಗೂ ಹಾಡ್ತಿದ್ದೆ, ಆದರೆ 1997 ನಂತರ ನನ್ನಲ್ಲಿ ಒಬ್ಬ ಗಾಯಕ ಇದ್ದಾನೆ ಅಂತ ಕೆಲವರು ಗುರುತಿಸೋಕೆ ಶುರು ಮಾಡೋದು. ಆ ಗುರುತಿನಿಂದ ನಾನು ಇನ್ನಷ್ಟು ಕಲಿಬೇಕು, ಇನ್ನಷ್ಟು ನಾನು ಪ್ರದರ್ಶನ ಮಾಡಬೇಕು. ಹೆಚ್ಚು ಕಲಿತಿದ್ದು ನಾನು ಸ್ಪರ್ಧೆಗಳಲ್ಲಿ. ಸ್ಪರ್ಧೆ ನನಗೆ ಹಾಡುಗಳು, ಹೊಸ ಹೊಸ ಹಾಡುಗಳನ್ನು ಕಲಿಯೋಕ್ಕೆ ಅವಕಾಶ ಮಾಡಿಕೊಡ್ತು. ಏನಂದರೆ ಈ ಸ್ಪರ್ಧೆ ಗೆಲ್ಲಲೇಬೇಕು ಅಂತಂದರೆ ನಾ ಹಾಡಿದ್ದನ್ನೇ ಹಾಡೋಕ್ಕಾಗಲ್ಲ. ಹೊಸ ಹಾಡುಗಳನ್ನು ಕಲ್ತ್ಕೋಬೇಕು. ಕಥನ ಗೀತೆಗಳು, ಆಮೇಲೆ ಬಿಡಿ ಜನಪದ ಗೀತೆಗಳು, ಸೋಬಾನೆ ಪದಗಳು, ಅದರಲ್ಲಿ ಪ್ರಕಾರಗಳು ಸಾಕಷ್ಟು ಪ್ರಕಾರಗಳಿದೆ. ಅದರ ಒಳಗಡೆ ಹೋಗಿ ಅದನ್ನು ತಿಳ್ಕೊಂಡು ಬಂದರೆ ತಾನೇ ನಾನು ಹಾಡಲಿಕ್ಕಾಗತ್ತೆ. ಹಾಗಾಗಿ ಹೊಸದೆಲ್ಲಿದೆ ಏನಿದೆ ಅಂತ ಹುಡ್ಕೋಕ್ಕೆ ಶುರು ಮಾಡಿ ಏನು ಸ್ಪರ್ಧೆಯಿಂದನೇ ಒಂದಿಷ್ಟು ಹೊಸದನ್ನು ಹುಡ್ಕೋಕ್ಕೆ ಅವಕಾಶ ಆಯಿತು. ಅದಕ್ಕೆ ಆ ಸ್ಪರ್ಧೆಯೇ ಕಾರಣ ಆಯಿತು. ಭಾಳ ಒಳ್ಳೆಯ ಅನುಭವ, ಒಳ್ಳೊಳ್ಳೆ ಈಗ ಕಥನ ಗೀತೆಗಳನ್ನೆಲ್ಲ ಅಭ್ಯಾಸ ಮಾಡೋಕ್ಕೆ ಅವಕಾಶ ಆಯಿತು. ಓಕೆ, ನಿಮ್ಮ ಒಂದು ಮೊದಲೇ ಸಾರಿ ಒಂದು ವೇದಿಕೆ ಎತ್ತಿದ್ದೀರಿ, ಮೊದಲೇ ಸಾರಿ ನಿಮಗೊಂದು ಪ್ರಶಸ್ತಿ ಬಂದಾಗ ಆ ಮನಸ್ಥಿತಿ, ಈಗ ಸುಮಾರು ಪ್ರಶಸ್ತಿಗಳು ನೋಡಿದ್ದೀರಿ ನೀವು, ವೀಕ್ಷಕರೆಲ್ಲ ಆಲ್ರೆಡಿ ನೋಡಿದ್ದಾರೆ. ಸೊ ಈ ಪ್ರಶಸ್ತಿಗಳು, ಈ ಸನ್ಮಾನಗಳು, ನಿಮ್ಮ ಸಾಧನೆಗಳಲ್ಲಿ ನಮಗೆ ತುಂಬ ಖುಷಿ ಅನಿಸುತ್ತೆ. ನನಗೆ ಎಕ್ಸ್ಪೆಷಲಿ ನಿಮ್ಮನ್ನು ಸಂದರ್ಶನ ಮಾಡೋದು ನಾನು ತುಂಬ ಖುಷಿಪಟ್ಟು ನಿಮ್ಮ ಜೊತೆ ನಾನು ಸಂದರ್ಶನ ತಗೊಂಡಿದ್ದೀನಿ. ಮೊದಲನೇ ವೇದಿಕೆ ಅಲ್ಲಿ ಫಸ್ಟ್ ಒಂದು ಪ್ರೈಸ್ ತಗೊಂಡಾಗ ನೀವು ಫಸ್ಟ್ ನಿಮ್ಮ ಒಂದು ಜರ್ನಿ ಶುರು ಮಾಡಿದಾಗ ಆ ಒಂದು ಮೊದಲನೇ ಪ್ರಶಸ್ತಿ, ಮೊದಲು ಹಾಡಿದ ವೇದಿಕೆ, ಅದೆಲ್ಲ ಹೇಗೆ? ನೀವು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ಮೊದಲ ಪ್ರಶಸ್ತಿ ಬಂದಿದ್ದು ನನಗೆ ಒಂದು ತಟ್ಟೆ. ಆ ತಟ್ಟೆ ನಾನು ಈ ಯೋಜನಾ ಮೇಳದಲ್ಲಿ ಏನು ಮಾಡೋರು ಅಂದರೆ ಈ ಬಹುಮಾನ ಥರದ್ದು ಈ ಥರದ್ದು ಇದನ್ನೆಲ್ಲ ಕೊಡ್ತಿರಲಿಲ್ಲ ನಮಗೆ. ಬಟ್ಲುಗಳು, ತಟ್ಟೆಗಳು, ಲೋಟಗಳು ಆ ಥರ ಕೊಡ್ತಾಯಿದ್ರು. ಅದನ್ನು ಒಂದು ಹಾಡಿಗೆ ಇಷ್ಟು ಅಂತ ಒಂದು ಪ್ರಶಸ್ತಿ ಅಂತ ಅಂದರೆ ನಾನು 4-5ರಲ್ಲಿ ಗೆದ್ಬಿಡ್ತಿದ್ದೆ. 4-5 ತಟ್ಟೆಗಳು ಬಂದ್ಬಿಡೋದು. 4-5 ತಟ್ಟೆಗಳು, 10 ತಟ್ಟೆ, 20 ತಟ್ಟೆ ಅನ್ನೋಕ್ಕೆ ಶುರುವಾದವು. ತಟ್ಟೆ, ಟಿಫನ್ ಬಾಕ್ಸ್ಗಳೇ ಜಾಸ್ತಿ ಆದವು ನಮ್ಮ ಮನೆಯಲ್ಲಿ. ಆಮೇಲೆ ಅದು ಯಾರು ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ. ಅದಾದಮೇಲೆ ನನಗೆ ಈ ಥರದ ಒಂದು ಮೊಮೆಂಟೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೆಲ್ಲ ಈ ಥರ ಮೂಮೆಂಟೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ತಾಲೂಕು ಮಟ್ಟದಲ್ಲೆಲ್ಲ, ಜಿಲ್ಲಾ ಮಟ್ಟದಲ್ಲೆಲ್ಲ ಇದೇ ಥರದ ಬಹುಮಾನಗಳು ಸಿಗ್ತಿತ್ತು. ಹಾಗೆಲ್ಲ ಮನೇಲಿ ಒಂಥರ ಖುಷಿ. ಹೆಣ್ಮಕ್ಳಿಗೆ ಪಾತ್ರೆ, ತಟ್ಟೆ ಅದು ಇದು ಬರುತ್ತೆ ಅಂದರೆ ನಮ್ಮಮ್ಮನಿಗೆ ಪರವಾಗಿಲ್ಲ, ಇವನು ಏನೋ ಸಂಪಾದನೆ ಮಾಡ್ತಾ ಇದ್ದಾನೆ ಇದರಲ್ಲಿ ಅಂತ ಅನ್ಸೋದು. 1-2 ತಟ್ಟೆ ಬರುತ್ತೆ. ಹೌದು, ತಟ್ಟೆ ಬರುತ್ತೆ ಅನ್ನೋ ಒಂಥರ. ಇದೆಲ್ಲ ಕೊಟ್ಟರೆ ಏನಕ್ಕಾಗತ್ತೆ ನಮ್ಮಲ್ಲಿ. ಈಗೂ ನಾನು ಕೆಲವ್ರಿಗೆ ಇದನ್ನು ತೋರಿಸಿದ್ರೆ ಇದೆಲ್ಲ ಏನಕ್ಕಾಗುತ್ತಪ್ಪ, ಇದ್ರ ಬದಲು ಒಂದಿಷ್ಟು ದುಡ್ಡು ಗಿಟ್ಟು ಕೊಟ್ಟಿದ್ರೆ ಆಗಿಲ್ವಾ, ಏನೋ ಆಗ್ತಿರಲ್ವಾ ಅನ್ನೋರೇ ಜಾಸ್ತಿ ಜನ ಇದ್ರು. ಆದರೆ ಇದೆಲ್ಲ ನನಗೇನು ಅನಿಸುತ್ತೆ ಅಂದರೆ ಒಂದೊಂದು ನೋಡಿದಾಗ ಆ ಒಂದೊಂದು ಸ್ಪರ್ಧೆ, ಒಂದೊಂದು ಪ್ರದೇಶ ಎಲ್ಲ ನೆನಪಾಗುತ್ತೆ. ನಮಗೆ ಗೊತ್ತಿರೋ ಪ್ರಕಾರ ಒಂದು ಇದರ ಮೂಮೆಂಟ್ ನೋಡಿದಾಗ ಜನ ಏನಂತಾರೆ ಅಂದರೆ ಒಂದು ಶೋ ಕೇಸಲ್ಲಿ ಯೂಸ್ ಮಾಡ್ಬೋದು ಅಂತ. ಬಟ್ ಒಂದು ಮೂಮೆಂಟ್ ನೋಡಿದಾಗ ಆ ಮೂಮೆಂಟನ್ನು ಸಾವಿರಾರು ಜನ ಒಂದು ವೇದಿಕೆ ಮೇಲೆ ನೋಡಿರ್ತಾರೆ ಅನ್ನೋದು, ನೂರಾರು ಜನ ಕಣ್ಣುಗಳು ಆ ಮೂಮೆಂಟ್ ಮೇಲೆ ಬಿದ್ದಿರುತ್ತೆ. ಆ ಸಾಧನೆಯಲ್ಲಿ ಗುರುತಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ. ಸೊ ಅಂತ ಒಂದು ಇದಿರುತ್ತೆ. ನನಗೆ ಭಾಳ ಒಂದು ನೆನಪಾಗುವಂಥದ್ದು ಒಂದು ಒಳ್ಳೆ ಪ್ರಶಸ್ತಿ ಬಂದದ್ದು ಏನಂದರೆ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂತು. ಸಿದ್ದಪ್ಪಾಜಿಯವರ ಹಾಡನ್ನು ಹಾಡಿದಾಗ, ಮಂಟೆಸ್ವಾಮಿ ಕಥಾ ಪ್ರಸಂಗವನ್ನು ಹಾಡಿದಾಗ ಅದು ಬಹುಮಾನ ಬಂತು. ಆ ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಆ ಧ್ವನಿನೇ, ಆ ಮೂಲ ಧ್ವನಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವರು ಅಂದರೆ, ಅದನ್ನು ಗುಂಪಲ್ಲಿ ಹಾಡಬೇಕು. ಆದರೂ ನಾನು ಒಬ್ಬನೇ ಹಾಡನ್ನು ಒಂದು ಪ್ರಸ್ತುತಪಡಿಸ್ತೇನೆ. ಸಣ್ಣ ಜಲಕ್ಕೆ ನಮ್ಮ ವೀಕ್ಷಕರೇ, ನಮ್ಮ ಕಡಬಗೇರಿ ಮುನ್ರಾಜ್ ಅವರಿಗೆ ಒಂದು ರಾಜ್ಯ ಪ್ರಶಸ್ತಿ ಬಂದಿದೆ. ತುಂಬ ಅದ್ಭುತವಾದ ಒಂದು ಹಾಡಿಗೆ. ಆ ಒಂದು ಸಣ್ಣ ಜಲಕ್ನ ಅವ್ರ ಬಾಯಲ್ಲಿ ಕೇಳೋಣ. ಸಣ್ಣ ವೀಕ್ಷಕರು, ಯೋಜನೆ ಮೇಳದಲ್ಲಿ ಬಂದಂಥದ್ದು ಪ್ರಶಸ್ತಿ. ಗಜಮುಖನೇ ಶ್ರೀ ಗಣನಾಥ ಇಲಿಯ ವಾಹನವೇರಿ ತ್ರಿಲೋಕ ಸಂಚರಿಪ ಶಿವನ ಕುಮಾರನೇ ಮೊದಲು ನಿಮಗೆ ಶರಣು ಶರಣಯ್ಯ. ಶರಣು ಶರಣಯ್ಯ ಶಂಕರ. ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಓ
ಒಳಗೆ ಕಪ್ಪಡಿಗೆ ಕೈಲಾಸ ನಡುಗಡೆ ರಾಜಪ್ಪಾಜಿ ಹೀರೆ ಚನ್ನಾಜಮ್ಮ